ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕೊನೆಗೂ SIT ಸರ್ಕಾರದ, ಅದರಲ್ಲೂ ಮುಖ್ಯವಾಗಿ ಉಪಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಅವರ ಷಡ್ಯಂತ್ರದ ಶಬ್ದವನ್ನು ತೆಗೆದುಕೊಂಡನ ಒಂದು ತನಿಖೆ ಮಾಡಿದೆ ಇಲ್ಲಿವರೆಗೆ. ಅದು ಈ ಒಂದು ದೂರುದಾರರ ವಿರುದ್ಧ ಚೆನ್ನಯ್ಯ ಮೊದಲು ಕೊಟ್ಟ ಹೇಳಿಕೆಯನ್ನು ಬದಲಾಯಿಸುವಂತೆ ಮಾಡಿದ್ದು, ಒತ್ತಡದಿಂದ ಮಾಡಿದ್ದು, ಹೊಡೆದದ್ದು, ಬಳದದ್ದು, ಮಾಡಿದ್ದು ಆ ನೆಲೆಯಲ್ಲಿ ತನಿಖೆ ಆಗಬೇಕಾಗಿತ್ತು. ಅದು ಹೌದು, ಸಿಕ್ಕಿಲ್ಲ. 15 ಜಾಗಗಳಲ್ಲಿ ಯಾವ ಪ್ರಮಾಣದಲ್ಲಿ ನೂರಾರು ಮೂಳೆಗಳು, ಅಸ್ಥಿಪಂಜರಗಳು, ಬುರುಡೆಗಳು ಸಿಕ್ಕಿರಲಿಲ್ಲ ಅನ್ನೋದು ಒಪ್ಪುಗಳು. ಆದರೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದ್ದು ಅಲ್ಲ, ವಿಠ್ಠಲ್ ಗೌಡ ಹುಡುಕಿ ಕೊಟ್ಟಿದ್ರಲ್ಲ, ಇದನ್ನೆಲ್ಲ ಗಮನಿಸಬೇಕಾಗಿತ್ತು. ಅಂದರೆ ಇದರ ಅರ್ಥ SIT ಅಧಿಕಾರಿಗಳು, ಇವತ್ತು IPS ಅಧಿಕಾರಿ ಯಾರೂ ಇರಲಿಲ್ಲ, ಅವ್ರು ಎಲ್ಲರಿಗೂ ಈ ಮಾತು ಅನ್ವಯಿಸ್ತದ. ಏನಪ್ಪ ಅಂತಂದ್ರೆ, ಇವರು ಈ ಸರ್ಕಾರದ ಷಡ್ಯಂತ್ರದ ಭಾಗವಾಗಿ ಇದನ್ನು ತನಿಖೆ ಮಾಡಿದ್ದಾರೆ ವಿನಃ ಇಲ್ಲಿ ನಡೆದಂಥ ಘಟನಾವಳಿಗಳು, ಇಲ್ಲಿ ನಾಪತ್ತೆಯಾದ ಹೆಣಗಳ ಬಗ್ಗೆ, ಸತ್ತವರ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ, ಹೆಣ್ಣು ಮಕ್ಕಳುಗಳಂಥ ಅತ್ಯಾಚಾರದ ಬಗ್ಗೆ ಇಲ್ಲ, ಅವ್ಯಾವ ತನಿಖೆನೂ ಅವ್ಯಾವ ಚರ್ಚೆನೇ ಇಲ್ಲ. ಕೇವಲ 6 ಜನರನ್ನು ಟಾರ್ಗೆಟ್ ಮಾಡಿ ಇದನ್ನು ಷಡ್ಯಂತ್ರವನ್ನು ಮತ್ತೊಂದು ಮುಚ್ಚಾಕೋ ಪ್ರಯತ್ನವನ್ನು SIT ಮೂಲಕ ಸರ್ಕಾರ ಮಾಡ್ತಾಯಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಯಾಕಂದರೆ ಈಗ ವಾದ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಾದ ಮಾಡಿದ್ದನ್ನೆಲ್ಲ ಗಮನಿಸಿದ್ರೆ ಅಲ್ಲಿ ಮತ್ತೊಂದು ಏನೂ ಇಲ್ಲ. ಅಲ್ಲಿ ಸೌಜನ್ಯ ಹತ್ಯೆ ಆಗಿಲ್ಲ, ವೇದವಲ್ಲಿಯ ಹತ್ಯೆ ಆಗಿಲ್ಲ, ಮಾವುತನ ಹತ್ಯೆ ಆಗಿಲ್ಲ, ಲಕ್ಷ್ಮಿಯ ಅಥವಾ ಯಮುನಾಳ ಹತ್ಯೆ ಚರ್ಚೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು